ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ಈ ಮುಂಜಾನೆ 6 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಈಗ ಛೋಟೆ ಮತ್ತಂದ್ರೆ ಆದರ್ಶ ಸ್ನಾನ ಮಾಡೋ ಕಡೆಯಿಂದ ಬಂದಾರ. ಅಲ್ಲಿ ಮನೆಗೆ ಭಾಳ ಜನ ಆಗ್ಯಾರ. ಹಂಗಂದು ಮುಂಜಾನೆ ಇವತ್ತು ಎಲ್ಲಿಗೆ ಹೋಗೋದದ, ರೆಡಿ ಆಗ್ಲಕ್ಕ ಲೇಟ್ ಆಗ್ತದ ಅಂಥೇಳಿ ನಮ್ಮ ಕಡೆ ಬಂದಾರ. ನಂಬಲ್ಲಿನೂ ರೆಡಿ ಆಗೋರು ಹೊಸ ಮಂದಿ. ಈಗ ಅವರು ಇನ್ನೂ ನಂಬಲ್ಲಿ ಮಕ್ಕಳು ಇನ್ನೂ ಮಕ್ಕೊಂಡಾರ. ಹಂಗಂದು ಅವರು ಇಬ್ಬರು ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಹೋದ್ಮೇಲೆ ಎಲ್ಲರೂ ಮಾಡ್ಕೊಂಡು ರೆಡಿಯಾಗಿ ಹೋಗೋದದ ನೋಡ್ರಿ. ಎಲ್ಲಿಗೆ ಹೋಗೋದು ಅಂಥೇಳಿ ನಿಮ್ಗೆ ಮುಂದಕ್ಕೆ ಗೊತ್ತಾಗ್ತದ. ಎಲ್ಲ ನೋಡ್ರಿ, ಮಳೆ ಅದು ಬಿಟ್ಟಿನಿ ಹೊರಗೆ. ಈಗ ಮುಂಜಾನೆ ತೆಕ್ಕೋಬೇಕು. ಒಂದು ಸ್ವಲ್ಪ ಬಿಸಿಲು ಬೀಳ್ತದೇನೋ, ತೆಕ್ಕೊಂಬರಿ ಅಂತ ಅಲ್ಲತ್ತೀನಿ. ಬಿಸಿಲರ ಏನು ಬರಂಗೆ ಕಾಣವಲ್ದು ಇವತ್ತು. ಕಸ ಹುಡುಗಮ್ಮ ಅಂಥೇಳಿ ಹುಡುಗ್ಲತ್ತೀನಿ. ಈಗ ಹುಡುಗಿ ಉಳುಕಿದೆಲ್ಲ ಕೆಲಸ ಮಾಡ್ಕೊತೀನಿ. ರೆಡಿ ಆಗತ್ತದ ನನಗೂ. ಗಂದಿ ಜಲ್ದಿ ಮಾಡ್ಕೊಂಬರಲ್ಲತ್ತೀನಿ. ಹೇಳೋಕ್ಕೆ ಒಂದು ಸ್ವಲ್ಪ ಲೇಟೇ ಆಯಿತು. ಇವತ್ತಿನ ಬ್ಲಾಗು ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿನಿ. ಎಲ್ಲ ಕೆಲಸದ ವಿಡಿಯೋ ಮಾಡಿಲ್ಲ ಏನಿಲ್ಲ, ಮಾಡ್ಕೊಳ್ತೀನಿ. ಈಗ ನೋಡ್ರಿ, ಮಯೂರಿನೂ ಮುಂಜಾನೆ ಬಂದಾಳ. ಹೋಗಮ್ಮಿ ಅಂತ ಅಂದ್ರೆ ಟಾಟಾ ಮಾಡತ್ತದದು. ಹಂಗಂದು ಒಂದು ಪಪ್ಪಿ ಕೊಟ್ಟು ಹೊರಗೆ ಹೋಗ್ಲತ್ತೀವಿ. ಈಗ ಬರ್ತೀನಿ ಅಂತೇಳಿ ಏನು ಹಠ ಮಾಡ್ಲತ್ತಿಲ್ಲಕ್ಕಿ. ನೋಡತ್ತಾಳೆ ಇವರು ರೆಡಿಯಾಗಿ ನನ್ನ ಬಿಟ್ಟು ಹೋಗ್ಲತ್ತಾರ ಅಂಥೇಳಿ. ಬಾ ಇರ್ತಿ ಇರ್ತಿಲ್ಲೇ ಈ ಕಡೆ ಬಾ. ಮತ್ತು ಬರ್ತಿ ನಮ್ಮ ಸರಿ ಬರ್ತಿ. ಟಾಟಾ ಈಗ ಇದು ಬ್ಯಾಗ್ ಹಿಡ್ಕೊ ಕರಾಣಿ. ಬಾಯ್ ಬಾಯ್. ಎಲ್ಲ ಹಾಕಿದಿಲ್ಲ, ಎಣ್ಣೆ ಹಾಕಿದಿ. ಬರ್ರಿ, ಇವತ್ತು ಎಲ್ಲಿ ಹೊಲತ್ತೀನಂತ ನಿಮಗೆ ಗಾಡಿಯಾಗ ಹೇಳ್ತೀನಿ ಅಂತ. ಈಗ ರೆಡಿಯಾಗಿನಿ. ಈಗ ಎಲ್ಲರೂ ಹೊಲತ್ತೀನಿ ನೋಡಿ. ಹೋಗೋತಮ್ಮ ಆದರ್ಶ ಹಾಕ್ಬಾರ್ದು. ಅದಕ್ಕೆ ಹಿಂಗೆ ಮಾಡಿ ಹಾಕ್ ಮಗ. ಅದೆಲ್ಲರೂ ಹೊರಗೆ ಬರ್ತಾವೆ. ಅವನು ಸುನಿಲ್ ಬಂದು ಎರಿತಾನೆ ಹೇಳಿದೆ ಅವನಿಗೆ. ನಾಯಿ ನೋಡ ಸಮೀಕ್ಷೆ. ನಾವು ಹುಡುಗಿ ಒಬ್ಬಾಕಿ ಮನೆಗಳ ಎಕ್ಸಾಮ್ ನಡೆದವ, ಡಿಗ್ರಿ ಎಕ್ಸಾಮು. ಹಂಗಂದು ಆಕೆ ಮನೆಗಳ ಬಟ್ಟೆ ಇದೆಲ್ಲ ತೆಗೆದಿಡಮ್ಮ ಅಂತೇಳಿ ಹೇಳಿ ನಾನು ಬಂದೀನಿ. ಈಗ ನೋಡ್ರಿ, ಮಮ್ಮಿರ ಮನೆಗೆ ಬಂದು ಎಲ್ಲರೂ ಕಲ್ತು ಹೊಲತ್ತೀವಿ. ಒಂದು ಕ್ರೂಸರ್ ಎಂಗೇಜ್ ಮಾಡಿದೆವು. ನಮ್ಮ ಉಷಾ ಮತ್ತು ಸಣ್ಣಕ್ಕಿರ ಬಂದಾಳ ಇಲ್ಲಿಗೆ. ಕಾರುಣ್ಯ ಕರಿಗೆ ಇರಬಾರ್ದು ಅತ್ತಿ ಮನೆಯಾಗ ಅಂಥೇಳಿ ಅಂತಾರೆ. ಹಂಗಂದು ಕಾರುಣ್ಯಗೆ ಕರ್ಕೊಂಡು ಬಂದೀವಿ. ಇಲ್ಲಿ ಕರಿ ಮುಗಿಸ್ಕೊಂಡು ಹೊತ್ತಾಳ. ಈಗ ಮನ್ಯಾಗ ನಂಗೆ ನಾಷ್ಟ ಮಾಡೋಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ. ರೆಡಿ ಆಗ್ಯದ ಬರಮ್ಮದು. ಹಂಗೆ ಓಡಿ ಬಂದೀನಿ. ಟಿಫನ್ದಾಗ ಒಂದು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಈಗ ತಿನ್ನೋಣ ಅಂಥೇಳಿ ತಿನ್ಲತ್ತೀನಿ. ಈಗ ಒಂದು ಸ್ವಲ್ಪ ಇವತ್ತು ಎಲ್ಲಿಗೆ ಹೋಲತ್ತೀವಿ ಅಂದ್ರೆ ನಮ್ಮ ಊರಿಗೆ ಇದಕ್ಕೆ ಬಂಕೂರ್ಗೆ ಹೋಲತ್ತೀವಿ ಜಾತ್ರೆಗೆ. ಹೋದ ವರ್ಷ ಬ್ಲಾಗ್ನಾಗ ತೋರಿಸೀನಿ ನಿಮ್ಗೆ. ಹೋದ ವರ್ಷ ಜಾತ್ರೆದೂ ಬ್ಲಾಗ್ನಾಗ ತೋರಿಸೀನಿ. ನಮ್ಮೂರ ಜಾತ್ರೆ ಹೆಂಗೆ ಆಗ್ತದ ಅಂಥೇಳಿ ಇವತ್ತು ಅಲ್ಲಿಗೆ ನಡೆದೀವಿ. ಕಾರುಣ್ಯ ದಿವಸ ನಮ್ಮೂರ ಜಾತ್ರೆ ಆಗ್ತದ, ಕರಿ ಕಡಿಯೋ ಜಾತ್ರೆ. ಮಸ್ತನಾಗ ಆಯ್ತದ. ವರ್ಷಿಗೆ ನಾವು ಹೋಗ್ತೀವಿ. ಉಡಿಯೋದು ಕಟ್ಟೋದಿರ್ತದ ದೇವಿಗೆ. ಹಂಗಂದು ಈಗ ರೆಡಿಯಾಗಿ ಬಂದೀವಿ ನೋಡ್ರಿ ಎಲ್ಲರೂ. ಹುಷಾ ಹೋಳಿಗೆ ಅದು ಮಾಡ್ಯಾಳ. ಇಲ್ಲ ಖರೆ ಜರ ಮನ್ಸು ಕಣ್ಣಿನ ಎದುರು ಏನಾರ ಬಂದಂಗೆ. ಈಗ ನೋಡ್ರಿ ಬಂದು ಈಗ ಅರ್ಧದಾಗ ನೋಡ್ರಿ ಹೆಂಗಾಗ್ಯದ. ಈಗ ನೋಡ್ರಿ ಫುಲ್ಲು ಕತ್ತಲಾಗ್ಬಿಟ್ಟದ. ನಸ್ಕಿನಾಗ ಯಾವಾಗ 5 ಗಂಟೆ ಹೊಂಟೇನೋ ಅಂದಂಗೆ ಆಗ್ಯದ. ಈಗ ಆಲ್ಮೋಸ್ಟ್ 10 ಗಂಟೆ ಆಗ್ಯದ.
10 ಗಂಟೆಗೆ ನೋಡ್ರಿ ಎಷ್ಟು ಮಾಡೋ ತುಂಬ್ಯದ. ಮಳೆ ಅಂತೂ ಬರ್ಲತ್ತಿಲ್ಲ, ಮಾಡ ಆಲತ್ತದ, ಒಂದು ಸ್ವಲ್ಪ ಜಿಡಿ ಜಿಡಿ ಬರೋದು ಹೋಗೋದು ಆಲತ್ತದ. ನೋಡ್ರಿ ಎಷ್ಟದ ಮಳೆ ಅಂದಂಗೆ ಕಾಣಿಸ್ಲತ್ತದ. ಮಳೆ ಬಿದ್ದಿಲ್ಲ ಅವತ್ತು. ಈಗ ನೋಡ್ರಿ ನಮ್ಮ ಊರಿಗೆ ಬಂದೇವೆ. ಈಗ ಎಲ್ಲ ಮಂದಿ ಎಲ್ಲ ಆಗಲು ತೊಗೊಂಡು ನಡೆದಾರ ದೇವ್ರಿಗೆ ನೈವೇದ್ಯ ಮಾಡ್ಕೊಂಡು. ಜಾತ್ರೆದ ಫುಲ್ಲು ಊರೆಲ್ಲ ಸ್ವಲ್ಪ ಇದಾಗಿ ಅಲ್ಲಿಂದ ಇಲ್ಲಿ ಕಟ್ಕೊಂಡು ಬರ್ತೀವಲ್ಲ, ಕಟ್ಟಿರ್ತೀವಿ ಬುತ್ತಿ, ಹಂಗಂದು ಹೋಗಿ ಒಂದು ಸ್ವಲ್ಪ ಇದಾಗಿ ಅಡ್ಡತ್ತಿದ್ದ ಅಗಲು ಮಾಡ್ಕೊಂಡಿವಿ. ಮತ್ತಂದ್ರೆ ಉಡಿ ತುಂಬ ಕಡೆಯಿಂದ ಸೀರೆ ಅದೆಲ್ಲ ತೊಗೊಂಡಿವಿ. ದೇವಿಗೆ ಉಡಿ ಅಕ್ಕಿ ಬಳಿ ಅದೆಲ್ಲ ತೊಗೊಂಡಿವಿ. ಉಡಿ ನಾನು ಈ ವರ್ಷ ಉಡಿ ಕಟ್ಟಿನಿ. ಎಲ್ಲರದು ಇಬ್ಬರದು ಅದಕ್ಕೆ ದಂಡಿ ಅವ. ಇಲ್ಲಿ ಅವ ನೋಡ್ರಿ ಪತ್ತಳ ದೇವ್ರಿಗೆ ಉಡ್ಸೋ ಸೀರೆ. ಈಗ ದೇವ್ರಿಗೆ ಉಡ್ಸೋ ಸೀರೆ ಇಬ್ಬರು ದೇವಿದ್ಯರ ಇಬ್ಬರಿಗೆ ಒಂದೊಂದು ಅಂತೇಳಿ ಆ ಮಮ್ಮಿರು ತೊಗೊಂಡಾರ 2, ನಾನು 2 ತೊಗೊಂಡಿನಿ. ಅವ್ರ ವರ್ಷಿಗೆ ಕಂಪಲ್ಸರಿ ದೇವ್ರಿಗೆ ಗುಡಿ ಕಟ್ತಾರೆ. ಇಲ್ಲಿ ನೋಡ್ರಿ ದೇವ್ರಿಗೆ ಗುಡಿ ಕಟ್ಟಿದ ಸೀರೆಗಳದೆಲ್ಲ ಎಷ್ಟು ಹಾಕ್ತಾರೆ ನೋಡ್ರಿ ತಂದು. ಭಾರಿ ಭಾರಿ ಇದನ್ನು ಎಲ್ಲ ಉಡಿಸ್ತಾರೆ ತಂದು. ಕರೆ ಇಲ್ಲಿಂದ ಒಂದು ಇದು ಅದ ಪದ್ಧತಿ, ಹೆಣ್ಮಕ್ಳು ಯಾರನ್ನೂ ದೇವ್ರಿನ ಸೀರೆ ಉಟ್ಕೊಂಬಂಗಿಲ್ಲ ಮತ್ತು ಕೌದಿನ ಹಾಕಲ್ಲ. ಸಣ್ಣ ಮಕ್ಕಳು ದೊಡ್ಡವ್ರು ಅಲರ್ಕ ಮೊದಲು ಏನು ಇರ್ತಾರಲ್ಲ ಅವ್ರಿಗೆ ಅಷ್ಟೇ ಸೀರೆ ಉಟ್ಕೊಳಕ್ಕೆ ಬರ್ತಾರೆ. ಮತ್ತು ಬಟ್ಟೆನ ಹೊಲಿಸ್ಕೋಬೋದು, ಲಂಗ ಲೆಹಂಗ ಮತ್ತು ಡ್ರೆಸ್ಸು ಏನೋ ಹಾಕೋ ಹೊಲಿಸ್ಕೋಬೋದು. ದೊಡ್ಡವ್ರಿಗೆ ಅದರಿಂದ ಬರಲ್ಲ, ಇರಲ್ಲ, ದೊಡ್ಡವರಾದ್ಮೇಲೆ ಯಾರಿಗೂ ಬರಲ್ಲ, ಕೌದಿನೂ ಬರಲ್ಲ. ಎಲ್ಲರಿಗೂ ನದಿದಾಗೆ ಬಿಡ್ತಾರೆ ಅಂತಂದು ನಮ್ಮ ದೊಡ್ಡದು ನದಿ ಅದ, ಕಾಗಿನ ನದಿ. ದೇವ್ರಿಗೆ ಗುಡಿಸಿನ ಸೀರೆ ಸಣ್ಣ ಮಕ್ಕಳು ಬಿಟ್ಟರೆ ಯಾರಿಗೂ ಬರಲ್ಲ ಅಂತ ಹಂಗಂದು ಎಲ್ಲ ಅಷ್ಟೆಲ್ಲ ಹಿಂಗೆ ಇದು ಮಾಡ್ತಾರೆ ನೋಡ್ರಿ. ಅವಾಗೆಲ್ಲ ಸಣ್ಣಗಿದ್ದಾಗ ಎಲ್ಲ ಲಂಗ ಅದು ಹೊಲಿಸ್ತಿರೋ ಮಕ್ಕಳಿಗೆ. ಈಗ ಏನು ಹೊಲಿಸ್ಲತ್ತಿಲ್ಲ, ಏನಿಲ್ಲ, ಎಲ್ಲ ಡ್ರೆಸ್ ಹಾಕೊಳತ್ತಾವ, ರೆಡಿಮೇಡ್ ಡ್ರೆಸ್ಸೇ ಬಂದಾವ. ಈಗ ದೇವ್ರಿಗೆ ಗುಡಿ ಸುತ್ತಲತ್ತಿದ. ಈಗೆಲ್ಲ ಗುಡಿ ಸುತ್ತಲಾಯ್ತು ನೋಡ್ರಿ. ಈಗ ಕುಂತಿದ್ದೇವೆ ಬಂದು. ಇಲ್ಲಿ ಏನು ಜಾತ್ರೆದೇನು ಇಲ್ಲಿ ನಮ್ಮೂರ ಜಾತ್ರೆಗೇನು ಅಷ್ಟೊಂದೇನು ಇದು ಜಾತ್ರೆ ಮೆರೆಯಲ್ಲ, ದುಕಾನ್ಗಳದು ಏನು ಅಷ್ಟು ಬೀಳಲ್ಲ. ಖರೆ ಅಂದ್ರೆ ದೇವಿದೇನು ಇದು ಅದ ಮಹತ್ವ ಇಲ್ಲಿ, ಅದು ಬುಕ್ಕು ಸ್ಟ್ರಾಂಗ್ ಅದ. ಸುತ್ತ ಹಳ್ಳಿ ಮಂದಿ ಎಲ್ಲನೂ ಬರ್ತಾರೆ, ಭಾಳ ಮಂದಿ. ಮತ್ತು ಇಲ್ಲಿ ಜಾತಿ ಭೇದ ಅಂತೇಳಿ ಏನೂ ಇಲ್ಲ. ಈ ದೇವ್ರಿನ ಸಲುವಾಗಿ ಈ ದೇವ್ರಿಗೆ ಎಲ್ಲ ಜಾತಿದವರು ಬರ್ತಾರೆ. ನಮ್ಮೂರು ಫುಲ್ಲೆಲ್ಲ ಮಂದಿ, ಹೊಸ ಮಂದಿ ಎಲ್ಲ ಹೋಳ್ಗೆನೇ ನೋಡ್ರಿ. ಇವತ್ತು ಮುಸ್ಲಿಮ್ಸ್ ಅಲ್ಲಿ ಎಲ್ಲರೂ ಎಲ್ಲ ಹೋಳ್ಗೆ ಮಾಡ್ಯಾರ. ಇಲ್ಲಿ ನೋಡ್ರಿ ಮುಸ್ಲಿಮ್ಸ್ನೂ ಹೊಂಟಾರ ನೋಡ್ರಿ. ಇಲ್ಲೊಂದು ಹುಡುಗಿ ಹೊಂಟದ, ಆಗಲು ತೊಗೊಂಡು ಎಲ್ಲರೂ ಬರ್ತಾರೆ ಕಂಪಲ್ಸರಿ. ಯಾವ್ದು ಭೀ ಜಾತಿ ಭೇದ ಅಂಥೇಳಿ ಏನೂ ಮಾಡಲ್ಲ. ನಮ್ಮೂರಾಗ ನಂಬಾಣಿ ಜನನೂ ಜಾಸ್ತಿ ಅದ, ಎಲ್ಲರೂ ಹೋಳ್ಗೆ ಮಾಡ್ತಾರೆ. ನಾವು ಮನೆಗೆ ಹೋದ್ಮೇಲೆ ನಮ್ಮ ಗಲ್ಲಿ ಎಲ್ಲ ಓಡ್ಯಾಡಿ ನೋಡಿದೆವು ಹೆಂಗೆ ಇಂಪ್ರೂವ್ಮೆಂಟ್ ಆಗ್ಯದಂತ. ನಾವು ಬರೋದು ವರ್ಷಕ್ಕೆ ಒಂದು ಸಲ ಹಂಗಂದು ಎಲ್ಲರ ಮನೆಗೆಲ್ಲ ಹೋಳ್ಗೆ ಮಾಡ್ತಾರೆ. ಎಲ್ಲ ಜಾತಿ ಮಂದಿ ಅದ ನಮ್ಮ ಮನೆಯಿಂದ, ಎಲ್ಲ ಗಲ್ಲಿ ಎಲ್ಲ. ಈಗ ನೋಡ್ರಿ ದರ್ಶನ ಮಾಡ್ಕೊಂಡು ಹೊರಗೆ ಬಂದೀವಿ. ಈಗ ಹೊರಗೆ ಬಂದು ಸ್ವಲ್ಪ ಜಾತ್ರೆ ಹೋಗಮ್ಮಂಥೇಳಿ ಕೆಳಗೆ ಬಂದೆವು. ಅಂದ್ರೆ ಹೋಗೋದಾಗಿಲ್ಲ, ಮನೆಗೆ ಹೋಗಮ್ಮಂಥೇಳಿ ನಮ್ಮ ಪಪ್ಪರು ಇದು ಮಾಡತ್ತದ. ಮನೆಗೆ ಹೋದೆವು. ನೋಡ್ರಿ ನಮ್ಮೂರು ಜಾತ್ರೆ ಹೆಂಗದ ಅಂಥೇಳಿ ನೋಡಿರಿ, ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ವಿಡಿಯೋನ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸಬರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿರಿ. ನೋಡ್ರಿ ಜಾತ್ರೆಗೆ ದುಕಾನಲ್ಲಿ ಬಿದ್ದಾವ, ತೊಟ್ಟಿಲು ಬಿದ್ದಾವ, ಎಲ್ಲ ಬಿದ್ದಾವ. ಅಂದ್ರೆ ಒಂದು ಸ್ವಲ್ಪ ಕಡಿಮೆ ಇರ್ತಾವೆ ಅಷ್ಟೇ. ಇಲ್ಲಿ ನೋಡ್ರಿ ಎಲ್ಲ ತಿಲ್ಲಾಕದು ಎಲ್ಲ ಬಂದವ. ಸ್ವೀಟ್ಸು, ಜಿಲೇಬಿ ಮತ್ತು ಮೈಸೂರು ಪಾಕು ಅವೆಲ್ಲ ಬಂದವ. ಮಿರ್ಚಿ ಬಜ್ಜಿ ಅವ, ಬೆಲ್ಲದ ಜಿಲೇಬಿ, ಸಕ್ಕರೆ ಜಿಲೇಬಿ ಎಲ್ಲ ಅವ. ಜಿಲೇಬಿನ ತೊಗೊಂಡು ಮಕ್ಕಳು, ಮತ್ತಂದ್ರೆ ಮಿರ್ಚಿ ಬಜ್ಜಿ ಒಂದು 4-5 ಪ್ಲೇಟ್ ತೊಗೊಂಡರು. ಮನೆಗೆ ಹೋಗಿ ಊಟ ಮಾಡ್ತೀವಲ್ಲ ಅವಾಗ ತಿಲ್ಲಕತ್ತಾವ ಜೊತೆಗೆ ಅಂಥೇಳಿ ತೊಗೊಂಡೆವು. ಮಕ್ಕಳೆಲ್ಲ ತೊಟ್ಲ ಕುಂಡ್ರಿದ್ರೆ ಚಂಚಿ ಕುಂಡ್ರಸಮ್ಮ ಅಂಥೇಳಿ ಮನೆಗೆ ಹೋಗಮ್ಮಂತ ಮನೆಗೆ ಹೋದೆವು. ಈಗ ಒಂದು ಸ್ವಲ್ಪ ಇಷ್ಟೇ ನೋಡಿದೆ ಜಾತ್ರೆಗದು ಓಡಾಡೋಕೆ. ಈ ಜಾತ್ರೆಯಿಂದ ನಮ್ಮದು ಸಣ್ಣಗಿದ್ದಾಗಿಂದೆಲ್ಲ ನೆನಪುಗಳು ಭಾಳ ಅವ. ಸಣ್ಣಗಿದ್ದಾಗ ನಮ್ಮ ಆಯಿ ಬಲ್ಲಿಂದು ರೊಕ್ಕ ತಂದು ತೊಟ್ಲಾಗದು ಕುಂಡಿರ್ತಿದ್ದೆವು, ಮಾಡ್ತಿದ್ದೆವು. ಬೇಗನ ಗುಲ್ಬರ್ಗ ಆದಮೇಲೆ ಶಾಬಾದ್ ರೋಡಿಗೆ ನಮ್ಮೂರದ ಒಂದು ಅರ್ಧ ತಾಸು ಹಾದಿ ಅಷ್ಟೇ. ನಮ್ಮ ಊರಿನಿಂದ ಶಾಬಾದ್
ವಿಡಿಯೋ ಯಾರ ನೋಡ್ಲತ್ತೀರಂದ್ರೆ ಈ ಊರ ಜಾತ್ರೆ ನಿಮಗೆ ಗೊತ್ತಿರ್ತದೆ ಹೆಂಗದ ಬಂಕೂರು ಜಾತ್ರೆ ಅಂಥೇಳಿ. ನಮ್ಮದು ತವ್ರ ಮನೆ ಬಂಕೂರು ಅದ. ನನಗಿಲ್ಲಿ ಬೀದರ್ ಜಿಲ್ಲಾ ಕೊಟ್ಟಾರ ನೋಡ್ರಿ. ನಮ್ಮ ಪಪ್ಪರಿ ಡ್ಯೂಟಿ ಇದ್ದಿನ ಕಡೆಯಿಂದ ನಾವು ಬೇರೆ ಕಡೆ ಬಂದೀವಿ. ಅಲ್ಲಿ ಹಿಂಗೆ ವರ್ಷಿಗೆ ಒಂದು ಸಲ ನಮ್ಮ ಅಜ್ಜಿ ಇದ್ದಿದ್ದಾಗ ಹೋಗ್ತಿದ್ದೇವೆ ಅಷ್ಟೇ. ಈಗೇನು ಹೋಗ್ಲಿಕ್ಕಾಗಲ್ದೇನಿಲ್ಲ. ವರ್ಷಿಗೆ ಒಂದು ಸಲ ದೇವಿ ಜಾತ್ರೆಗೆ ಅಷ್ಟೇ ಹೋಗ್ತೀವಿ. ಕಾರಣ್ಣಿಗೆ ಶಾಬದವ್ರು ಯಾರ್ಯಾರು ನೋಡ್ಲತ್ತೀರಿ ಅವ್ರು ಕಮೆಂಟ್ ಮಾಡಿ ಹೇಳ್ರಿ ಜಾತ್ರೆ ಹೆಂಗೆ ಆಗ್ತದ ಅಂಥೇಳಿ. ನಿಮಗೆ ಗೊತ್ತಿರ್ತದೆ. ಮಮ್ಮಿನೂ ಬಂದಳು, ಹಂಗಂದೆ ಮಮ್ಮಿ ಗುಡಿಯಾಗ ಕುಂತಳು. ನಾವು ಒಂದು ಸ್ವಲ್ಪ ಹೋಗಿ ಮಕ್ಕಳಿಗೆ ತಿರ್ಲಾಕದ ಇಸ್ಕೊಡಮ್ ಅಂಥೇಳಿ ಬಂದೆವು. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ವಿಡಿಯೋ ಜೊತೆ ಕಂಟಿನ್ಯೂ